ಹಾಯ್, ನನ್ನ ಹೆಸರು ಪ್ರಸಾದ್ ಅಂತ. ನನ್ನ ವೈಫ್ ಪಲ್ಲವಿ. ಲಾಸ್ಟ್ 1 ಇಯರಿಂದ ಮಾನ್ಯ ಡೆಂಟಲ್ ಕ್ಲಿನಿಕ್ ಗೊತ್ತಿದೆ. ಇನ್ಫ್ಯಾಕ್ಟ್ ಏನು ಎಕ್ಸಾಕ್ಟ್ಲಿ ಏನು ಪ್ರಾಬ್ಲಮ್ ಇದೆ, ಇವನ್ ನಾವು ಐ ಥಾಟ್ ಆಫ್ ಡೂಯಿಂಗ್ ದಿಸ್ ಏನೋ ಲೈಕ್ ಈ ಆಪರೇಷನ್ಸ್ನ ಬೇರೆ ಎಲ್ಲೋ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅವಾಗ ಅವ್ರು ನಮಗೆ ಕರೆಕ್ಟ್ ರೈಟ್ ಸಜೆಷನ್ಸ್ ಕೊಟ್ಟರು ನಮಗೆ. ಇನ್ಫ್ಯಾಕ್ಟ್ ನಾವು ಇಲ್ಲಿ ಮಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬೇರೆ ಎಲ್ಲಾದರೂ ಮಾಡಿಸಿದ್ರು ಇಟ್ಸ್ ಓಕೆ, ಸೊ ಐ ವಿಲ್ ಹೆಲ್ಪ್ ಯು ಔಟ್ ಅಂತ. ಸೊ ಆ ಹೆಲ್ಪಿಂಗ್ ನೇಚರ್ ಐ ರಿಯಲಿ ಲೈಕ್ಡ್ ಇಟ್. ಸೊ ಹಾಗಾಗಿ ಆ್ಯಂಡ್ ಲಾಸ್ಟ್ 5 days ಬ್ಯಾಕ್ ವೈಫ್ಗೆ and we found that, and Amini madam suggested that it's kind of ಎಮಿಲೋಬ್ಲಾಸ್ಟಮಾ. ಸೊ ಅದನ್ನ ಟ್ರೀಟ್ಮೆಂಟ್ ಎಲ್ಲ ಅದನ್ನ ಎಕ್ಸ್ರೇ ಮತ್ತೆ ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿಸಿ ಆದಮೇಲೆ ಲೇಟರ್ ವಿ ಕೇಮ್ ಟು ನೋ ದಟ್ ಇಟ್ಸ್ ಇನ್ ದ ವೆರಿ ಅರ್ಲಿ ಸ್ಟೇಜ್. ಸೊ ದೆನ್ we had to gone through all this process like scanning, x-rays and all this. And later on, Dr. Amini ma'am suggested us to go with the surgery. So yeah, surgery is done just last 5 days back, and my wife is feeling really good about it. And after the operations, last time when the tooth was removed, and she had really for a week she could not able to eat anything. She was not able to open her mouth at all. So that was the experience. And but my Amni ma'am, ಅದು ಆಪರೇಷನ್ಸ್ ಎಲ್ಲ ಆದ್ಮೇಲೆ on the same day she was able to eat, she was able to open her mouth, and she was so comfortable. And we really we liked it. So my journey with Manya Dental Clinic, especially with Dr. Yamini, it's really good. And in fact ನಾನು ನನ್ನ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ಗೂ ಸಜೆಸ್ಟ್ ಮಾಡಿದ್ದೀನಿ, ಮಾಡ್ತೀನಿ ಕೂಡ. ಆ್ಯಂಡ್ ಇವನ್ ನಾನು ವೇರ್ ಆಮ್ ಸ್ಟೇಯಿಂಗ್, ನಮ್ಮ ಅಪಾರ್ಟ್ಮೆಂಟ್ಸಲ್ಲಿರೋ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿರೋರಿಗೆ, ಪರಿಚಯ ಇರೋರು ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ರೆಸಿಡೆಂಟ್ಸ್ಗೂ ಆಲ್ಮೋಸ್ಟ್ ಗೊತ್ತಿದೆ. ಸೊ ಮಾನ್ಯ ಡೆಂಟಲ್ ಕ್ಲಿನಿಕ್ ಇಸ್ ದ ಫೈನೆಸ್ಟ್ ಆ್ಯಂಡ್ ವೆರಿ ಗುಡ್ ಟ್ರೀಟ್ಮೆಂಟ್ ಸಿಗುತ್ತೆ ಇದೆಲ್ಲ ಅಂತ. ಆ್ಯಂಡ್ ಡೆಫಿನೆಟ್ಲಿ ಐ ವುಡ್ ಸಜೆಸ್ಟ್ ಮಾನ್ಯ ಡೆಂಟಲ್ ಕ್ಲಿನಿಕ್. ಆ್ಯಂಡ್ definitely I can assure you you'll be in the safe hands. Thank you so much.